BCCI ಅತ್ಯಂತ ಶ್ರೀಮಂತ ಕ್ರಿಕೆಟ್ ಬೋರ್ಡ್. ಭಾರತ ಕ್ರಿಕೆಟ್ ತಂಡ ಒನ್ ಆಫ್ ದ ರಿಚೆಸ್ಟ್ ಕ್ರಿಕೆಟ್ ಟೀಮ್ ಇನ್ ದ ವರ್ಲ್ಡ್. ಒನ್ ಆಫ್ ದ ರಿಚೆಸ್ಟ್ ಅನ್ನೋದಕ್ಕಿಂತ ದ ಓನ್ಲಿ ರಿಚೆಸ್ಟ್ ಕ್ರಿಕೆಟ್ ಟೀಮ್ ಇನ್ ದ ವರ್ಲ್ಡ್. ಟಾಪ್ ಎ ಅಲ್ಲಿದ್ದವರೆಲ್ಲ ಅವ್ರು ಬೇಕಂದಾಗ ಮೈ ವೈಫ್ ಈಸ್ ಆಲ್ಸೋ ಕಮಿಂಗ್, ಮೈ ಸನ್ ಈಸ್ ಆಲ್ಸೋ ಕಮಿಂಗ್, ಮೈ ಸೆಕೆಂಡ್ ವೈಫ್ ಈಸ್ ಆಲ್ಸೋ ಕಮಿಂಗ್, ಪ್ಲೀಸ್ ಟೇಕ್ ದೆಮ್ ಅಂತ ಏನೋ ನಡೀತಾ ಇತ್ತು. ಈಗ ಹಂಗೆ ನಡೆಯಲ್ಲ. ಬಿ ಮತ್ತು ಸಿ ಕ್ಯಾಟಗರಿಯ ಪ್ಲೇಯರ್ಸ್ಗಳಿಗೆ ಪಾಪ ಅವ್ರ ಹೆಂಡತಿ ಮಕ್ಕಳನ್ನ ಕರ್ಕೊಂಬರೋಷ್ಟು ಆ್ಯಕ್ಸೆಸ್ ಕೊಟ್ಟಿರಲ್ಲ. ಟೂರ್ನಮೆಂಟ್ಗೆ ಅಂತ ಹೋಗ್ಬಿಟ್ಟು ಅಲ್ಲಿ ನೀವು ಕಮರ್ಷಿಯಲ್ ಶೂಟು, ಜಾಹೀರಾತು, ಹಾಳ ಮೂಳ ಅಡ್ವರ್ಟೈಸ್ಮೆಂಟು ಅಂತ ಹೋಗಂಗಿಲ್ಲ. ಈ ಥರದೊಂದು ರೂಲ್ಸು. ನೀವು ತೊಗೊಂಡು ಹೋಗೋ ಲಗೇಜ್ ಮೇಲೂ ಸಹಿತ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಇಷ್ಟೇ ಲಗೇಜ್ ತರಬೇಕು, ಇಷ್ಟೇ ಲಗೇಜ್ ವಾಪಸ್ ಹೋಗಬೇಕು. ಇದಿಷ್ಟು ರೂಲ್ಸ್ಗಳನ್ನು ಮಾಡಿರುವ BCCI ಒಂದು ಸರ್ರಾಗಿ ಆಪಿಟ್ಟಿದೆ. ಏನು ಆಪಿಟ್ಟಿದೆ ಅಂತಂದರೆ, ಇದಿಷ್ಟು ನೀವು ಫಾಲೋ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ನೀವು IPL ಆಡೋಂಗಿಲ್ಲ. IPLಯಿಂದ ಬ್ಯಾನ್ ಮಾಡ್ತಾರೆ. ಎಂಥ ಆಪ್ ನೋಡಿ. ಇವ್ರು ಎಂಥ ಅವರು ಅಂದರೆ, ಕೆಲವು ಪ್ಲೇಯರ್ಗಳಿದ್ದಾರೆ, ಅವ್ರಿಗೆ ನೀನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋಂಗಿಲ್ಲ ಅಂದ್ರೆ ಬಿಟ್ಬಿಡ್ತಾರೆ, ಪರವಾಗಿಲ್ಲ. ಬಟ್ IPL ಆಡ್ಕೊಂಡಿರ್ತೀವಿ, ಯಾಕಂದ್ರೆ ಒಳ್ಳೆ ಕಾಸು, ಒಳ್ಳೆ ಫೇಮು ಅಲ್ಲಿ ಬರುತ್ತೆ ಅಂತ. ಸೊ ಅದಕ್ಕೆ BCCI ಏನು ಹೇಳಿದೆ, ಈ ರೂಲ್ಸ್ಗಳನ್ನು ಯಾರು ಫಾಲೋ ಮಾಡಲ್ವೋ, ಇದೆಲ್ಲದಕ್ಕೂ ಯಾರು ಓಕೆ ಹೇಳಲ್ವೋ, ನಿಮಗೆ IPLನಲ್ಲಿ ಆಡೋದಕ್ಕೆ ಅವಕಾಶ ಇಲ್ಲ ಅಂತ ಒಂದು ಹೊಸ ಕಾನೂನನ್ನು ಬರೆದು ಬಿಟ್ಟಿದೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. BCCI ಅತ್ಯಂತ ಶ್ರೀಮಂತ ಕ್ರಿಕೆಟ್ ಬೋರ್ಡ್. ಭಾರತ ಕ್ರಿಕೆಟ್ ತಂಡ ಒನ್ ಆಫ್ ದ ರಿಚೆಸ್ಟ್ ಕ್ರಿಕೆಟ್ ಟೀಮ್ ಇನ್ ದ ವರ್ಲ್ಡ್. ಒನ್ ಆಫ್ ದ ರಿಚೆಸ್ಟ್ ಅನ್ನೋದಕ್ಕಿಂತ ದ ಓನ್ಲಿ ರಿಚೆಸ್ಟ್ ಕ್ರಿಕೆಟ್ ಟೀಮ್ ಇನ್ ದ ವರ್ಲ್ಡ್. ಈ ಕ್ರಿಕೆಟ್ ಟೀಮು ಇತ್ತೀಚೆಗೆ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಬಿಟ್ಟಿದೆ. ಹೇಗೆ ಅಂತಂದರೆ, ನ್ಯೂಜಿಲ್ಯಾಂಡ್ ಸೀರೀಸ್ ನೋಡಿದ್ರಿ, ಆಸ್ಟ್ರೇಲಿಯಾ ಸೀರೀಸ್ ನೋಡಿದ್ರಿ, ಹೀನಾಮಾನ ಸೋತ್ಕೊಂಬಂದರು. ಗೌತಮ್ ಗಂಭೀರ್ ಯಾವಾಗ ಕೋಚ್ ಆಗಿ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟರೋ ಅವಾಗಿಂದ ಹಳೇದು ಉಳಿದಿದ್ದು ಹಳೇ ರೆಕಾರ್ಡ್ಗಳನ್ನೆಲ್ಲ ಬ್ರೇಕ್ ಮಾಡಿಬಿಟ್ಟವ್ರೆ. ತವರಲ್ಲಿ ಕ್ಲೀನ್ ಸ್ವೀಪ್ ಆಗಿಲ್ಲ ಅಂದ್ರೆ ಅದನ್ನು ಮಾಡಿಸ್ತೀನಿ ಅಂತಂದರು, ಅಲ್ಲಿ ಹೋಗಿ ಸೋತರು, ಇಲ್ಲಿ ಹೋಗಿ ಸೋತರು, ಆಗಬಾರ್ದೆಲ್ಲ ಆಯಿತು. ಇವಾಗ BCCI ಅಲರ್ಟ್ ಆಗಿದೆ. ಏನು ಮಾಡಬೇಕು? ಏಕಾಗ್ರತೆ ಕಮ್ಮಿ ಆಗ್ತಾಯಿದೆ ಪ್ಲೇಯರ್ಸ್ನಲ್ಲಿ. ಹಾಗಾಗಿ ಪ್ಲೇಯರ್ಸ್ನ ಟ್ರ್ಯಾಕಿಗೆ ತರಬೇಕು ಅಂದರೆ ಏನು ಮಾಡಬೇಕು? ಸ್ಟ್ರಿಕ್ಟಾಗಿ ಗೇಮ್ ಕಡೆಗಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕು. ಅದನ್ನು ಬಿಟ್ಟು ಬೇರೆದ ಕಡೆ ಅವ್ರ ಗಮನ ಹರಿಸದೇ ಇರೋ ಥರ ನೋಡಬೇಕು. ಹೆಂಗಿತ್ತು ಅಂದರೆ, ಇಲ್ಲಿ ತನಕ ಯಾರೋ ಒಬ್ಬ ಪ್ಲೇಯರು ಅಚಾನಕ್ಕಾಗಿ IPL ಟೀಮ್ಗೆ ಸೆಲೆಕ್ಟ್ ಆಗ್ಬಿಡ್ತಾನೆ. ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಯಾರೋ ಒಬ್ಬ ನೆಟ್ ಬೌಲರ್ ಬಂದಿರ್ತಾನೆ. ನೆಟ್ ಬೌಲರು ಬೌಲಿಂಗು ಮಾಡ್ಬೇಕಾದ್ರೆ ಸಖತ್ತಾಗಿ ಬೌಲ್ ಮಾಡ್ತೇನೆ ಅಂತ ಗೊತ್ತಾಗ್ಬಿಟ್ರೆ ಅವನನ್ನು ಟೀಮ್ ಒಳಗೆ ಆಡಿಸಿ ಅವನು IPL ಆಡ್ಬಿಡ್ತಾನೆ. IPLಲ್ಲಿ ಅಚಾನಕ್ಕಾಗಿ ಅದ್ಭುತ ಪರ್ಫಾರ್ಮ್ ಮಾಡಿಬಿಟ್ರೆ, ಕಟ್ ಮಾಡಿದ್ರೆ ಇಂಡಿಯಾ ಟೀಮಲ್ಲಿ ಸ್ಥಾನ. ಹೀಗೊಂದು ಪ್ಯಾಟ್ರನ್ ರನ್ ಆಗ್ತಾಯಿತ್ತು ಕಳೆದ ಕೆಲವು ವರ್ಷಗಳಿಂದ. ಅದರಲ್ಲೂ ಈ IPL ಸ್ಟಾರ್ಟ್ ಆದಮೇಲೆ ಇದೊಂದು ಪ್ಯಾಟ್ರನ್ ರನ್ ಆಗ್ತಾಯಿತ್ತು. ಯಾರೋ ಅಚಾನಕ್ಕಾಗಿ ಬಂದು IPL ಆಡಿ ಟೀಮ್ ಇಂಡಿಯಾಗೆ ರೆಪ್ರೆಸೆಂಟೇಷನ್, ಟೀಮ್ ಇಂಡಿಯಾ ಜರ್ಸಿ ಹಾಕ್ಕೊಂಡು ಆಡ್ಬಿಡ್ತಿದ್ರು. ಸೊ ಈಗ BCCI ಅನಿಸಿದೆ, ಅದೆಲ್ಲ ಫಾರ್ಮ್ಯಾಟು. ವಿ ಹ್ಯಾವ್ ಟು ಗೋ ಸ್ಟೆಪ್ ಬೈ ಸ್ಟೆಪ್. ಏನು? ದೇಸಿ ಕ್ರಿಕೆಟ್ ಆಡಬೇಕು. ದೇಸಿ ಕ್ರಿಕೆಟ್ ಅಂದರೆ ರಣಜಿ ಆಡಬೇಕು, ಮುಷ್ತಾಕ್ ಅಲಿ ಟ್ರೋಫಿ ಆಡಬೇಕು. ಇಲ್ಲಿನ ಇಂಡಿಯಾದ ಒಳಗಡೆ ನಡೆಯುವಂತಹ ಯಾವುದೇ ರಾಜ್ಯವನ್ನು ಅಥವಾ ಯಾವುದೇ ಕ್ಲಬ್ಬನ್ನು ಅದರ ಪರವಾಗಿ ಆಡುವಂಥ ಕ್ರಿಕೆಟ್ಗಳನ್ನ ಆಡದೆ ನೇರವಾಗಿ ಬಂದು ಇಂಡಿಯಾ ಟೀಮಿಗೆ ಸೇರಂಗಿಲ್ಲ ಅಂತ ಒಂದು ಹೊಸ ರೂಲ್ಸ್. ಈಗ ಹೊಸದಲ್ಲ, ಹಳೇದು ಇದ್ದಿದ್ದದು. ಬಟ್ ಸೆಂಟ್ರಲ್ ಬೇಕಾಬಿಟ್ಟು ಚೇಂಜ್ ಮಾಡ್ಕೊಂಡಿದ್ರೆ ಈಗ ಮತ್ತೆ ಅದನ್ನು ಕಡ್ಡಾಯ ಮಾಡಿದ್ದಾರೆ. ಬಹಳ ಒಳ್ಳೆ ರೂಲ್ಸ್. ಏನಾಗುತ್ತೆ, ಈಗ ಒಂದು ಫಾರ್ಮ್ಯಾಟ್ ಇರುತ್ತೆ. ಅಂದರೆ ಒಬ್ಬ ಪ್ಲೇಯರ್ ಅವನು ಅಂಡರ್ 14 ಆಡಬೇಕು, ಅಂಡರ್ 19 ಆಡಬೇಕು, ಝೋನ್ ಆಡಬೇಕು, ತಾಲೂಕು, ಡಿಸ್ಟ್ರಿಕ್ಟ್ ಝೋನ್ಸು, ಸ್ಟೇಟು, ಹೀಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಆಡ್ಕೊಂಬಂದು ಸಾಕಷ್ಟು ಜನ ಇಂಥವ್ರು ಏನಾಗುತ್ತೆ ಕಣ್ಣಿಗೆ ಬೀಳಲ್ಲ. ಇವತ್ತಿನ ಕ್ರಿಕೆಟ್ ಜಗತ್ತಿನಲ್ಲಿ ಬೇಕಾಗಿರೋದು ಟೀಮ್ಗೆ 13 ಜನ, 14 ಜನ, 15 ಜನ ಒಂದು ಟೂರ್ಗೆ. ಆ 15 ಜನನ ಈ 106 ಕೋಟಿ ಮಧ್ಯೆ ಹುಡ್ಕೋದಿಲ್ಲ. ಸೊ ಈ ಸಿಸ್ಟಮ್ಯಾಟಿಕಾಗಿ ಕ್ರಿಕೆಟ್ ಆಡ್ಕೊಂಬರೋರಿಗೆ ನ್ಯಾಯ ಸಿಗ್ತಾ ಇರಲಿಲ್ಲ. ಯಾರೋ ಒಬ್ಬ ನೆಟ್ ಬೌಲರು, ಯಾರೋ ಒಬ್ಬ ಪ್ರಾಕ್ಟೀಸ್ ಮಾಡ್ತಾ ಇದ್ದನೋ ಅವನಿಗೆಲ್ಲ ಅವಕಾಶ ಸಿಕ್ಕಿ ಪಟ್ ಅಂದ್ರೆ ಅವನು ಅದೃಷ್ಟಕ್ಕೆ ಟೀಮ್ ಇಂಡಿಯಾಗೆ ಆಡ್ಬಿಟ್ಟ, ಟೆಸ್ಟ್ ಆಡ್ಬಿಟ್ಟ ಅನ್ನೋ ಥರ ಎಲ್ಲ ಆಗೋಯ್ತು. ಸೊ ಹಾಗಾಗಿ ಇವಾಗ ದೇಸಿ ಕ್ರಿಕೆಟ್ ಕಂಪಲ್ಸರಿ ಅಂತ ಮಾಡಿದ್ದಾರೆ. ಭಾಳ ಒಳ್ಳೆಯ ವಿಷಯ. ಇದರ ಆಚೆಗೆ ಮತ್ತೊಂದು ಮಹತ್ವದ ರೂಲ್ಸ್ ಏನು ಅಂತಂದರೆ, ಯೂಶ್ವಲಿ ನೀವು ನೋಡಿರ್ತೀವಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಯಾವುದೋ ಒಂದು ಆಸ್ಟ್ರೇಲಿಯಾ ಟೂರ್, ಅಲ್ಲಿ ರೋಹಿತ್ ಶರ್ಮಾ ಹೆಂಡ್ತಿ, ಧೋನಿ ಹೆಂಡ್ತಿ, ವಿರಾಟ್ ಕೊಹ್ಲಿ ಹೆಂಡ್ತಿ ಎಲ್ಲ ಅವ್ರ ಹೆಂಡ್ತಿ ಮಕ್ಳನ್ನ ಕರ್ಕೊಂಡು ಬಂದ್ಬಿಡೋದು ಟೂರ್ಗೆ. ನೈಟ್ ಟೀಮ್ ಜೊತೆಗಿರಲ್ಲ, ಎಲ್ಲರೂ ಆರಾಮಾಗಿ ಅವ್ರ ಫ್ಯಾಮಿಲಿ ಜೊತೆಗಿರ್ತಾರೆ. ಸೊ ಇದನ್ನು ಕಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದೆ. ಅಂದರೆ ನಿಮ್ಗೊಂದು 45 ದಿನ ಟೂರು ಅಂತಂದರೆ ನೀವು 1 ವಾರ 2 ವಾರ ಇರ್ಬೋದು ಅಷ್ಟೇ ನಿಮ್ಮ ಫ್ಯಾಮಿಲಿ ಬಂದಿಲ್ಲ. ಅದು ಓಪನಿಂಗಲ್ಲಿ ಕರೆಸ್ತಿರೋ ಎಂಡಲ್ಲಿ ಕರೆಸ್ಕೊಳ್ಳಿ. ನೀವು ಬಂದು ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಸುತ್ತಕೊಂಡು ಊರು ಸುತ್ತಕೊಂಡು ಟೂರ್ ಮಾಡ್ಕೊಂಡು ಟ್ರಿಪ್ ಮಾಡ್ಕೊಂಡು ಕ್ರಿಕೆಟ್ ಆಡೋದು ಯಾವಾಗ? ನೀವು ಹೋಗಿರೋದೇ ಕ್ರಿಕೆಟ್ ಆಡೋಕ್ಕೆ. ಆ್ಯಂಡ್ ಪರ್ಸ್ನಲ್ ಮ್ಯಾನೇಜರ್ ಕರ್ಕೊಂಬರೋದು, ಪರ್ಸ್ನಲ್ ಶೆಫ್ ಕರ್ಕೊಂಬರೋದು, ನೋ, ಅವೆಲ್ಲ ನಡೆಯಲ್ಲ ಇನ್ಮೇಲೆ. ಟೀಮ್ಗೆ ಅಂತ ಯಾರು ಡೆಡಿಕೇಟೆಡ್ ಇರ್ತಾರೋ
ಅವ್ರ ಜೊತೆಲೇ ಇರಬೇಕು, ಅವ್ರ ಜೊತೆಲೇ ಬರಬೇಕು, ಅವ್ರ ಜೊತೆಲೇ ಹೋಗಬೇಕು, ಅವ್ರು ಮಾಡಿದ್ದು ತಿನ್ನಬೇಕು. ಟೀಮ್ ಇಂಡಿಯಾಗೆ ಅಂತ ಏನು ಫುಡ್ ಗೈಡ್ ಮಾಡ್ತಾರೋ ಅದೇ ಫುಡ್ಡನ್ನು ತಿನ್ನಬೇಕು. ಹೀಗೆ ರೂಲ್ಸ್ಗಳು ಮಾಡಿದ್ದಾರೆ ಈಗ. ಅದರ ಜೊತೆಯಲ್ಲಿ ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಿತ್ತು ಅಂತಂದರೆ ಕೆಲವು ಪ್ಲೇಯರ್ಸ್ಗಳು ಬಿ ಆ್ಯಂಡ್ ಸಿ ಕ್ಯಾಟಗರಿ ಪ್ಲೇಯರ್ಗಳು ಪಾಪ ಅವರು ಒಂದು ಜಾಗದಿಂದ ಡೆಸ್ಟಿನೇಷನಿಂದ ಇನ್ನೊಂದು ಜಾಗಕ್ಕೆ ಬಸ್ ಹತ್ಕೊಂಡು ಅಲ್ಲಿಂದ ಬರೋರು. ಯಾಕಂದರೆ ಈ ಬಿ ಮತ್ತು ಸಿ ಕ್ಯಾಟಗರಿಯ ಪ್ಲೇಯರ್ಸ್ಗಳಿಗೆ ಪಾಪ ಅವ್ರ ಹೆಂಡತಿ ಮಕ್ಕಳನ್ನ ಕರ್ಕೊಂಬರೋಷ್ಟು ಆ್ಯಕ್ಸಸ್ ಕೊಟ್ಟಿರಲ್ಲ. ಟಾಪ್ ಎ ಅಲ್ಲಿದ್ದವರೆಲ್ಲ ಅವ್ರು ಬೇಕಂದಾಗ ಮೈ ವೈಫ್ ಈಸ್ ಆಲ್ಸೋ ಕಮಿಂಗ್, ಮೈ ಸನ್ ಈಸ್ ಆಲ್ಸೋ ಕಮಿಂಗ್, ಮೈ ಸೆಕೆಂಡ್ ವೈಫ್ ಈಸ್ ಆಲ್ಸೋ ಕಮಿಂಗ್, ಪ್ಲೀಸ್ ಟೇಕ್ ದೆಮ್ ಅಂತ ಏನೋ ನಡೀತಾ ಇತ್ತು. ಈಗ ಹಂಗೆ ನಡೆಯಲ್ಲ. ಈಗೇನು ರೂಲ್ಸ್ ಮಾಡಿದ್ದಾರೆ, ನೀವು ಯಾರಾದರೂ ಆಗಿರೋ ಎಂಥ ದೊಡ್ಡ ಪ್ಲೇಯರೇ ಆಗಿರೋ, ನೀನು ಹೋಟೆಲ್ ನಿನಗೆ ಅಂತ ಏನು ಡೆಸಿಗ್ನೇಟ್ ಆಗಿರುತ್ತೋ ಅಲ್ಲಿಂದ ಎಲ್ಲ ಪ್ಲೇಯರ್ಗಳ ಜೊತೆಯಲ್ಲಿ ನೀನು ಬಸ್ ಹತ್ಕೊಂಡು ಸ್ಟೇಡಿಯಮ್ಗೆ ಬರಬೇಕು. ದಿಸ್ ಇಸ್ ಅ ರೂಲ್. ನೀನು ಹೋಗಿರೋ, ನಾನು ಹಿಂಗಡೆ ಕಾರಲ್ಲಿ ಬರ್ತೀನಿ, ನನ್ನ ಪರ್ಸ್ನಲ್ ವೆಹಿಕಲ್ ಇದೆ ಬರ್ತೀನಿ, ಅವೆಲ್ಲ ಇಲ್ಲ ಇನ್ಮೇಲೆ. ಸೊ ದಿಸ್ ಆರ್ ಆಲ್ ಮಚ್ ನೀಡೆಡ್, ಬೇಕಾಗಿದ್ದು. ಯಾಕಂದರೆ ಈಗಲೂ ತಿದ್ದಕ್ಕಾಗಿಲ್ಲ, ಈಗಲೂ ಸರಿ ಮಾಡೋಕ್ಕಾಗಿಲ್ಲ ಅಂತಂದರೆ ಇದು ಕಷ್ಟ ಆಗ್ಬಿಡುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಆಮೇಲೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಇಲ್ಲಿಂದ ಆಸ್ಟ್ರೇಲಿಯಾ ಹೋಗ್ತಾರೆ, ಆಸ್ಟ್ರೇಲಿಯಾದಲ್ಲಿ ಟೂರ್ ಮಾಡ್ತಾ ಇರ್ತಾರೆ, ಆಸ್ಟ್ರೇಲಿಯಾದಲ್ಲಿ ಟೂರ್ನಮೆಂಟ್ ನಡೀತಾ ಇರುತ್ತೆ. ಆ ಟೈಮ್ನಲ್ಲಿ ಅಲ್ಲಿನ ಯಾವುದೋ ಕಂಪನಿ ಜೊತೆಗೆ ಇವ್ರದ್ದು ಕಮರ್ಷಿಯಲ್ ಶೂಟ್. ನಾಳೆ ಬೆಳಗ್ಗೆ ಮ್ಯಾಚ್ ಇರುತ್ತೆ, ಹಿಂದಿನ ದಿನ 3 ಗಂಟೆ 4 ಗಂಟೆ ತನಕ ಇವ್ರದ್ದು ಶೂಟಿಂಗ್ ಕಮರ್ಷಿಯಲ್. ಯಾವುದೋ ದುಡ್ಡಿಗೆ, ಅದೇನು BCCI ಕೊಡೋ ದುಡ್ಡಲ್ಲ, ಅದು ಅವ್ರ ಸ್ವಂತಕ್ಕೆ. ಅವ್ರ ಮ್ಯಾನೇಜರ್ ಯಾರೋ ಫಿಕ್ಸ್ ಮಾಡಿರ್ತಾನೆ, ಅಲ್ಲಿ ಯಾವುದೋ ಬ್ರ್ಯಾಂಡ್ ಇರುತ್ತೆ. ಇಲ್ಲಿ 3 ಗಂಟೆ 4 ಗಂಟೆ ತನಕ ಇವ್ರು ಶೂಟ್ ಮುಗಿಸ್ಕೊಂಡು ಬಂದು ಮಲಗಿ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಮ್ಯಾಚಿಗೆ ಬರೋದು. ದುಡ್ಡು ಬಂತು, ಮ್ಯಾಚಲ್ಲಿ ಇಂಪ್ಯಾಕ್ಟ್ ಆಯಿತು. ಸೊ ಅದಕ್ಕೆ ಇನ್ಮೇಲೆ ಟೂರ್ ಸೆಂಟ್ರಲ್ಲಿ ನೀವು ಮಾಡೋಂಗಿಲ್ಲ. ನೀವು ಟೂರ್ ಮುಗಿಸ್ಕೊಂಡು ಬರ್ತೀರಾ, ಆಮೇಲೆ ನಿಮ್ಗೆ ಆಸ್ಟ್ರೇಲಿಯಾದಲ್ಲಿ ಯಾವುದೋ ಒಂದು ಆ್ಯಡ್ ಸಿಗುತ್ತಾ, ಸಪ್ರೇಟಾಗಿ ಹೋಗಿ ಶೂಟ್ ಮಾಡ್ಕೊಂಡು ಆಸ್ಟ್ರೇಲಿಯಿಂದ ಮತ್ತೆ ವಾಪಸ್ ಬನ್ನಿ, ಪರವಾಗಿಲ್ಲ. ನೀವು ಮತ್ತೊಂದು US ಹೋಗ್ತೀರಾ, ಅಲ್ಲಿಂದ ಮಾಡ್ಕೊಂಬನ್ನಿ, ಪರವಾಗಿಲ್ಲ. ದುಬೈಗೆ ಹೋಗ್ತೀರಾ, ಅಲ್ಲೋಗಿ ಮಾಡ್ಕೊಂಬನ್ನಿ, ಪರವಾಗಿಲ್ಲ. ಬಟ್ ಟೂರ್ನಮೆಂಟ್ಗೆ ಅಂತ ಹೋಗ್ಬಿಟ್ಟು ಅಲ್ಲಿ ನೀವು ಕಮರ್ಷಿಯಲ್ ಶೂಟು, ಜಾಹೀರಾತು, ಹಾಳ ಮೂಳ ಅಡ್ವರ್ಟೈಸ್ಮೆಂಟು ಅಂತ ಹೋಗಂಗಿಲ್ಲ. ಈ ಥರದೊಂದು ರೂಲ್ಸು. ಆಮೇಲೆ ನೀವು ತೊಗೊಂಡು ಹೋಗೋ ಲಗೇಜ್ ಮೇಲೂ ಸಹಿತ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಇಷ್ಟೇ ಲಗೇಜ್ ತರಬೇಕು, ಇಷ್ಟೇ ಲಗೇಜ್ ವಾಪಸ್ ಹೋಗಬೇಕು. ಬೇಕಾಬಿಟ್ಟು ಬೇಕಾಬಿಟ್ಟು ಇಲ್ಲಿಂದ ಹೋಗ್ತಾ ಶಾಪಿಂಗಿಗೆ ಅಂತಲೇ ಮಾಡ್ಕೊಂಡು ಒಂದಿಷ್ಟು ತುಂಬ್ಕೊಂಡು ಹೋಗು, ನೋ, ಅವೆಲ್ಲ ಇಲ್ಲ ಈಗ. ಶೆಫು, ಫ್ಯಾಮಿಲಿ, ದೇಸಿ ಕ್ರಿಕೆಟು, ಲಗೇಜು. ಆಮೇಲೆ BCCI ಅವ್ರದ್ದು ಕಂಪಲ್ಸರಿ ಶೂಟ್ಸ್ ಇರುತ್ತೆ. ಅಂದರೆ ಹೇಳುತ್ತೆ BCCI, ನೋಡಿ ನೀವು ಟೀಮ್ ಇಂಡಿಯಾ ಪ್ಲೇಯರ್ಸು, ನೀವು BCCI ಅಂಡರಲ್ಲಿ ಬರ್ತೀರಾ, ನೀವು ಕಂಪಲ್ಸರಿ ಇಂತಹ BCCIನ ಶೂಟ್ಗಳಲ್ಲಿ ಕಾಣಿಸ್ಕೊಳ್ಳೇಬೇಕು. ಇಷ್ಟು ದಿನ ಏನಾಗ್ತಿತ್ತು, ನಾವು ಬರಲ್ಲ, ಅವ್ರ ಹತ್ರ ಮಾಡಿಸ್ಕೊಳ್ಳಿ, ಅವೆಲ್ಲ ಇಲ್ಲ ಈಗ. ಇದಿಷ್ಟು ರೂಲ್ಸ್ಗಳನ್ನು ಮಾಡಿರುವ BCCI ಒಂದು ಸರ್ರಾಗಿ ಆಪಿಟ್ಟಿದೆ. ಏನು ಆಪಿಟ್ಟಿದೆ ಅಂತಂದರೆ, ಇದಿಷ್ಟು ನೀವು ಫಾಲೋ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ನೀವು IPL ಆಡೋಂಗಿಲ್ಲ, IPLಯಿಂದ ಬ್ಯಾನ್ ಮಾಡ್ತಾರೆ. ಎಂಥ ಆಪ್ ನೋಡಿ. ಇವ್ರು ಎಂಥ ಅವರು ಅಂದರೆ, ಕೆಲವು ಪ್ಲೇಯರ್ಗಳಿದ್ದಾರೆ, ಅವ್ರಿಗೆ ನೀನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋಂಗಿಲ್ಲ ಅಂದ್ರೆ ಬಿಟ್ಬಿಡ್ತಾರೆ, ಪರವಾಗಿಲ್ಲ. ಬಟ್ IPL ಆಡ್ಕೊಂಡಿರ್ತೀವಿ, ಯಾಕಂದ್ರೆ ಒಳ್ಳೆ ಕಾಸು, ಒಳ್ಳೆ ಫೇಮು ಅಲ್ಲಿ ಬರುತ್ತೆ ಅಂತ. ಸೊ ಅದಕ್ಕೆ BCCI ಏನು ಹೇಳಿದೆ, ಈ ರೂಲ್ಸ್ಗಳನ್ನು ಯಾರು ಫಾಲೋ ಮಾಡಲ್ವೋ, ಇದೆಲ್ಲದಕ್ಕೂ ಯಾರು ಓಕೆ ಹೇಳಲ್ವೋ, ನಿಮಗೆ IPLನಲ್ಲಿ ಆಡೋದಕ್ಕೆ ಅವಕಾಶ ಇಲ್ಲ ಅಂತ ಒಂದು ಹೊಸ ಕಾನೂನನ್ನು ಬರೆದುಬಿಟ್ಟಿದೆ. ನನ್ನ ಪ್ರಕಾರ ಇವಾಗ ಇಂಡಿಯನ್ ಕ್ರಿಕೆಟ್ ಟೀಮ್ ಮತ್ತೆ ಆನ್ ಟ್ರ್ಯಾಕ್ ಬರುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂತಂದರೆ ಏನಾಗಿತ್ತು, ಇಂಡಿಯಾ ಟೀಮ್ ಅಂದರೆ ಒಂದು ಇಡೀ ವಿಶ್ವದಲ್ಲಿ ಅದೊಂದು ಪ್ರೌಡು, ಅದ್ರ ಜೊತೆಲಿ ಕಾಸಿರೋ ಜನ ರೀ. ಏನು ಇನ್ನು ವಿರಾಟ್ ಕೊಹ್ಲಿ ವರ್ಷಕ್ಕೆ ತಗೊಳ್ಳೋ ಸಂಬಳ, ಪಾಪ ಅಲ್ಲಿ ಬಾಬರ್ ಅಜಮ್ಮು 5 ವರ್ಷಕ್ಕೆ 6 ವರ್ಷಕ್ಕೆ ತಗೋತಾನೆ ಸಂಬಳ. ನಾನು ಹೇಳ್ತಾ ಇರೋದು BCCI ಕೊಡೋ ಸಂಬಳ ಬಿಡಿ, ಅದು ಬಿಟ್ಟು ರೆವಿನ್ಯೂ, ಆಳ ಮೂಳ ಅದೆಲ್ಲ ಬಿಟ್ಬಿಡಿ, ಅದೆಲ್ಲ ಆ ಕಡೆ. ಆ್ಯಡ್ ರೆವಿನ್ಯೂಸು ಅದು ಇದು ಎಲ್ಲ ಕಮರ್ಷಿಯಲ್ಸ್ ಬೇರೆ. ಬರೀ BCCI ಕೊಡೋ ಸಂಬಳ ಇದೆಯಲ್ಲ, ಅದನ್ನು ಬಾಬರ್ ಅಜಮ್ ದುಡ್ಡು ಮಾಡೋಕ್ಕೆ ಕನಿಷ್ಠ ಪಕ್ಷ 3-4 ವರ್ಷ ಬೇಕು. ಸೊ ಹೀಗಿರುವಾಗ ಇಂತಹ ಭಾರತ ತಂಡವನ್ನು ಈಗ ನೀವು ಟ್ರ್ಯಾಕಿಗೆ ತರಬೇಕು ಅಂತಂದರೆ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಮಾಡಬೇಕು. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. 12th ಮ್ಯಾನು ಸೇಮೆ, 15th ಮ್ಯಾನು ಸೇಮೆ, ಫಸ್ಟ್ ಮ್ಯಾನು ಸೇಮೆ, ಎಲ್ಲವನ್ನೂ ಒಂದೇ, ಕ್ಯಾಪ್ಟನ್ನು ಒಂದೇ, ವೈಸ್ ಕ್ಯಾಪ್ಟನ್ನು ಒಂದೇ, ಕೀಪರ್ ಒಂದು, ಎಲ್ಲವನ್ನೂ ಒಂದೇ ಅಂತ ಹೇಳ್ಬಿಟ್ಟು ಎಲ್ಲವನಿಗೂ ಏನು ರೂಲ್ಸೋ ಅದು ಎಲ್ಲವನಿಗೂ ಅಪ್ಲೈ ಆಗುತ್ತೆ. ನೀವು ಕರ್ಕೊಂಬರೋದು ಬರ್ತಾನೆ, ಪರ್ಸ್ನಲ್ ಶೆಫ್ ಕರ್ಕೊಂಬಂದ್ಬಿಡೋದು, ತನಗೇನು ಅಡುಗೆ ಮಾಡಬೇಕು. ಅಲ್ಲಿ ಪಾಪ BCCI ರೂಲ್ಸ್ ಆಗಿರುತ್ತೆ, ಇಂಥ ಆಹಾರವನ್ನು ತಿನ್ನಬೇಕು, ಇದರಲ್ಲಿ ಇಷ್ಟು ಪ್ರೋಟೀನ್ಸ್ ಇರುತ್ತೆ, ಇಷ್ಟು ನ್ಯೂಟ್ರಿಯೆಂಟ್. ಸ್ಪೋರ್ಟ್ಸ್ ಪರ್ಸನ್ಸ್ ಅಲ್ವಾ, ನೋ, ಇವರಿಲ್ಲ ಆರಾಮಾಗಿ ಶೆಫನ್ನು ಕರೆಸ್ಕೊಂಡು ಶೆಫ್ ಅಡುಗೆ ಮಾಡಾಕ್ತಾರೆ. ಅದು ಮಾಡಿ ಇದು ಮಾಡಿ ಎಲ್ಲ ತಿಂದು ಬೆಳಗ್ಗೆ ಅಲ್ಲಿ ಊರಿಗೆ ಊಟ ಕಿತ್ಕೊಂಡು ಅಲ್ಲಿ ಮ್ಯಾಚ್ ಆಡೋಕ್ಕಾಗದೆ, ನೆಟ್ಗೆ ಆಡೋಕ್ಕಾಗದೆ 2, 3 ಫೋನ್ ನಂಬರ್ ಥರ ರನ್ಸ್ ಹೊಡೆದ್ಬಿಟ್ಟು ಬರ್ತಾರೆ, 2, 3, 6, 4, 6, 8, 9, 0 ಅಂತ. ಸೊ ಹಂಗಾಗಬಾರ್ದು ಅಂತ ಹೇಳಿ BCCI ಕಟ್ಟುನಿಟ್ಟಿನ ಕೆಲವು ಕ್ರಮವನ್ನು ತಗೊಂಡಿದೆ. ನನ್ನ ಪ್ರಕಾರ ಇದು ಮಚ್ ನೀಡೆಡ್ ಫಾರ್ ದಿಸ್ ಟೈಮ್. ಯಾಕಂದರೆ ಈ ಸಮಯದಲ್ಲೂ ತಿದ್ಕೊಳ್ಳಿಲ್ಲ ಅಂತಂದರೆ ಬರೀ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಮಾತ್ರ ಅಲ್ಲ, ನೆಕ್ಸ್ಟ್ ಜಿಂಬಾಬ್ವೆ, ಕೀನ್ಯಾ ಮಾತ್ರ ಸೋತು ಬಂದರೂ ಆಶ್ಚರ್ಯ ಇಲ್ಲ. ಹಾಗಾಗಬಾರ್ದು ಅಂತಂದರೆ ಈ ಕಾನೂನುಗಳ ಅವಶ್ಯಕತೆ ಇದೆ. ಹಾಗಿದ್ದಾಗ ಮಾತ್ರ ಇದನ್ನು ತಿದ್ದಿ ಸರಿ ಮಾಡಿ ಭಾರತ ತಂಡವನ್ನು ಮತ್ತೆ ಅದರ ಯಶಸ್ಸಿನ ಹಾದಿಗೆ ಟ್ರ್ಯಾಕ್ಗೆ ತೊಗೊಂಬರೋಕ್ಕೆ ಸಾಧ್ಯ ಇದೆ.
ನಿಮಗೇನು ಅನಿಸುತ್ತೆ? ಈ ರೂಲ್ಸ್ ಮಾಡಿರೋದು ಒಳ್ಳೆಯದಾ ಕೆಟ್ಟದಾ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.